ಹಲೋ ಗೆಳೆಯರೇ, ವೆಲ್ಕಮ್ ಟು ಅವರ್ ಚಾನಲ್. ವಿಡಿಯೋ ಓಪನ್ ಮಾಡಿದ್ದಕ್ಕಾಗಿ ಎಲ್ಲರೂ ಕೂಡ ಧನ್ಯವಾದಗಳು. ಸೊ ಸ್ನೇಹಿತರೆ, ನಿಮಗೆ ಮದುವೆ ಆಗೋದಕ್ಕೆ ಹುಡುಗಿ ಬೇಕಾಗಿದ್ದಾರಾ ಅಥವಾ ಸಂಬಂಧ ಬೆಳೆಸೋದಕ್ಕೆ ಹುಡುಗಿ ಬೇಕಾಗಿದ್ದಾರಾ? ನಮ್ಮ ಚಾನಲ್ನ ತಪ್ಪದೆ ನೋಡಿ. ನಿಮಗೆ ಇಷ್ಟಪಡುವ ರೀತಿಯಲ್ಲಿ ನಾವು ಮಾಹಿತಿಗಳನ್ನು ಹೇಳ್ತಾ ಹೋಗ್ತೀವಿ. ಇವತ್ತು ನಮಗೆ ವರ ಬೇಕು ಅಂತ ಕಾವೇರಿ ಅವರು ಮಾಹಿತಿ ಕಳಿಸಿದ್ದಾರೆ. ಸೊ ಇವರು ಬಂದುಬಿಟ್ಟು ಗೌಡ್ರು ಮನೆತನದ ಒಬ್ಬ ಹುಡುಗಿ ಆಗಿರೋ ಸ್ನೇಹಿತರೆ, ಅಂದರೆ ಇವರ ಕಾಸ್ಟ್ ಗೌಡ್ರಾಗಿರುತ್ತೆ. ಅಫ್ಕೋರ್ಸ್ ಸ್ನೇಹಿತರೆ, ಇವರು ಬಂದ್ಬಿಟ್ಟು ವಾಸವಾಗಿರೋದು ಬೆಳವಡಿ ಅಂತ ಆ ಒಂದು ಊರಿನಲ್ಲಿ ವಾಸವಾಗಿರ್ತಕ್ಕಂಥ ಅಪ್ಪಟ ಕನ್ನಡತಿ ಮತ್ತು ಹಿಂದೂ ಸಂಸ್ಕೃತಿ ಉಳ್ಳಂಥ ಒಬ್ಬ ಹೆಣ್ಣು ಮಗಳು. ಸೊ ಗಂಡನ್ನು ಎಲ್ಲಿ ಬೇಕಾದರೂ ಹುಡುಕಾಟ ಮಾಡ್ಬೋದು, ಬಟ್ ಕಂಡೀಷನ್ಸ್ಗಳನ್ನು ಇಟ್ಕೊಂಡು ಇದೇ ರೀತಿ ಹುಡುಗ ಬೇಕು ಅನ್ನೋದು ಸ್ವಲ್ಪ ಡಿಫ್ರೆನ್ಸ್ ಅನ್ಸುತ್ತಲ್ವಾ. ಸೊ ಕಾವೇರಿ ಗೌಡ್ರಿಗೆ ಪ್ರಸ್ತುತ ಒಬ್ಬ ಒಳ್ಳೆಯ ಹುಡುಗ ಬೇಕಾಗಿದ್ರೆ ಅದು ಮಾಹಿತಿನ ನೆಕ್ಸ್ಟ್ ಹೇಳ್ತೇನೆ. ಸೊ ಅದು ಎಲ್ಲಿ ಬರುತ್ತೆ ಬೆಳವಡಿ ಅಂದರೆ ಅರಸೀಕೆರೆ, ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನಲ್ಲಿ ಪ್ರಸ್ತುತ ಬೆಳವಡಿ ಅಂತ ಒಂದು ಊರಿದೆ, ಅಲ್ಲಿ ಈಕೆ ವಾಸವಾಗಿರೋದು. ಸೊ ರಾಶಿಯಲ್ಲಿ ಮಕರ ರಾಶಿ, ನಕ್ಷತ್ರದಲ್ಲಿ ಶ್ರವಣ ನಕ್ಷತ್ರ ಆ್ಯಂಡ್ ಅಕ್ಕಿ ಮಿಲ್ ಅಲ್ಲಿ ಒಬ್ಬ ಹೆಲ್ಪರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಸ್ವಂತ ಉದ್ಯೋಗನೇ ಅಂತಲೇ ಹೇಳ್ಬೋದು. ಸೊ ಜವಾಬ್ದಾರಿ ಮತ್ತು ಮಿಡಲಲ್ಲಿ ಮಾತಾಡುವಂಥ ಒಂದು ಹುಡುಗಿ ಆಗಿರೋದು ಈ ಒಂದು ಕಾವೇರಿ ಗೌಡ್ರು. ಇವರ ಕುಟುಂಬದ ಮಾಹಿತಿ ಸ್ವಲ್ಪ ನೋಡೋದಾದರೆ, ತಂದೆಯವರು ಸಹ ಅದೇ ಒಂದು ಅಕ್ಕಿ ಮಿಲ್ನಲ್ಲಿ ಕಾರ್ಮಿಕ ಕೆಲಸ ಆಗಿರೋದ್ರಿಂದ ಮಗಳಿಗೆ ಕೂಡ ಅಲ್ಲೇ ಕೆಲಸಕ್ಕೆ ಸೇರಿಸ್ಕೊಳ್ತಾರೆ. ತಾಯಿ ಅವರು ಗೃಹಿಣಿಯವರು, ಅಕ್ಕನವರು ಮದುವೆಯಾಗಿ ಸೊ ನೆಲೆಯನ್ನು ಒಂದು ತಂದುಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಮನೆ ಅಂದರೆ ಪರಿಶ್ರಮದಲ್ಲಿ ಕುಟುಂಬದಿಂದ ಬಂದಿರತಕ್ಕಂಥ ಒಂದು ನಾವೇನಂತೀವಿ ಮಿಡಲ್ ಕ್ಲಾಸ್ ಕುಟುಂಬ ಆಗಿದ್ದರೂ ಕೂಡ ಇವರ ಕುಟುಂಬದಲ್ಲಿ ಇದುವರೆಗೂ ಕೂಡ ಏನೂ ಸಮಸ್ಯೆ ಆಗಿಲ್ಲ, ಅಷ್ಟೊಂದು ಬಾಂಡಿಂಗ್ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಅಪ್ಪಟ ಈ ಒಂದು ಮಿಡಲ್ ಕ್ಲಾಸ್ ಮತ್ತು ಕನ್ನಡದ ಒಂದು ಕುಟುಂಬಕ್ಕೆ ಯಾವ ರೀತಿಯ ಹುಡುಗನ ಅವಶ್ಯಕತೆ ಇದೆ ಅಂದರೆ, ಒಳ್ಳೆಯ ಒಂದು ಕಾರ್ಪೊರೇಟ್ ಪರ್ಸ್ನಾಲಿಟಿಯ ಒಬ್ಬ ಹುಡುಗ. ಒಳ್ಳೆಯ ಪರ್ಸ್ನಾಲಿಟಿ ಅಂದರೆ ಮುಖದಲ್ಲಿ ಪರ್ಸ್ನಾಲಿಟಿ ಇರೋದಕ್ಕೂ ಮುನ್ನ ಅವರ ಒಂದು ವ್ಯಕ್ತಿತ್ವದಲ್ಲಿ, ಅವರ ಒಂದು ಆಶಯದಲ್ಲಿ ಒಂದು ಪರ್ಸ್ನಾಲಿಟಿ ಚೆನ್ನಾಗಿರಬೇಕು ಅಂತ ಇವರು ಹೇಳ್ತಾ ಇರೋದು. ಆ್ಯಂಡ್ ಯಾವುದಾದ್ರೂ ವರ್ಕು ಅಥವಾ ನೀವೇನಾದರೂ ಮಾಡ್ತಕ್ಕಂಥ ಕೆಲಸ ಇದ್ದರೂ ಕೂಡ ಮನೆಗೆ ಬಂದಾಗ ಸೊ ಒಳ್ಳೆಯ ಒಂದು ಪ್ರೆಷರ್ ತೆಗೆದುಕೊಳ್ಳದೆ ಪೀಸ್ಫುಲ್ ಆಗಿರ್ತಕ್ಕಂತಹ ನೇಚರಲ್ಲಿ ನೀವು ಇರಬೇಕು. ಅಂದರೆ ಪೀಸ್ಫುಲ್ ಅಂದರೆ ನೆಮ್ಮದಿ ಇರತಕ್ಕಂತಹ ಒಂದು ನೇಚರಲ್ಲಿ ನೀವು ಇರಬೇಕು ಅಂತ ಹೇಳಿದ್ದಾರೆ. ಸೊ ನಿಮ್ಮ ಒಂದು ಹೆಂಡತಿಗೆ ಎಮೋಷ್ನಲ್ ಸಪೋರ್ಟಿವ್ ಆಗಿ ಆಲ್ವೇಸ್ ನೀವು ಸಪೋರ್ಟ್ ಮಾಡಬೇಕು ಮತ್ತು ಅದಕ್ಕೆಲ್ಲಕ್ಕೂ ಕೂಡ ನೀವು ರೆಡಿಯಾಗಿ ಇರಬೇಕು ಅಂತ ಹೇಳಿದ್ದಾರೆ. ಸೊ ಕಾಮದಾಟ ಆಡೋದಕ್ಕೂ ಕೂಡ ರೆಡಿ ಇರಬೇಕು, ಅಂದರೆ ಗಜ್ಮಗ್ಗು ಕೂಡ ಸ್ಟ್ರಾಂಗ್ ಇರಬೇಕು ಅಂತ ಹೇಳಿದ್ದಾರೆ. ವಯಸ್ಸಿನ ನಂತರ 2 ರಿಂದ 5 ವರ್ಷಗಳ ಕಾಲ ಇದ್ದರೂ ಕೂಡ ಅಭ್ಯಂತರ ಇಲ್ಲ. ಸ್ಟೇಬಲ್ ಮೈಂಡ್ಸೆಟ್ ಅಂದರೆ ನೀವು ಈ ಒಂದು ಸಿಚುವೇಶನ್ ಮತ್ತು ಪರಿಸ್ಥಿತಿಗೆ ತಕ್ಕ ಆಗಿರ್ತಕ್ಕಂಥ ಹುಡುಗ ಆಗಿರಬೇಕು. ಮುಂಬರುವ ಒಂದು ನಮ್ಮ ಸಾಂಸಾರಿಕ ಫ್ಯೂಚರ್ ಬಗ್ಗೆ ಪ್ಲ್ಯಾನಿಂಗ್ ಸಹ ನೀವು ಹಾಕ್ಕೊಂಡಿರಬೇಕು ಅಂತ ಹೇಳಿದ್ದಾರೆ. ಯಾವುದೇ ಕೆಟ್ಟ ಅಭ್ಯಾಸಗಳಿಲ್ಲದ ಒಬ್ಬ ಹುಡುಗ ಆಗಿದ್ದರೆ ಅಫ್ಕೋರ್ಸ್ ನನಗೆ ನೀವು ಇಷ್ಟ ಆಗ್ತೀರಾ. ಒಂದು 100%, ಎಸ್ 15% ಓಕೆ, ಇನ್ನೂ 50% ನಿಮ್ಮನ್ನು ಡೈರೆಕ್ಟಾಗಿ ಮೀಟಾಗಿ ಅವರ ಡಿಸಿಷನ್ನ ಅವರು ಹೇಳ್ತಾರೆ. ಇವಾಗ ನೀವು ಡಿಸ್ಕ್ರಿಪ್ಷನಲ್ಲಿರ್ತಕ್ಕಂತಹ ಜಿಮೇಲ್ ಐಡಿಗೆ ಮೆಸೇಜ್ ಮಾಡುವ ಮೂಲಕ ಆಕೆ ನಿಮಗೆ ಇಷ್ಟ ಆಗಿದ್ದಾರೋ ಇಲ್ವೋ ಅಂತ ತಿಳ್ಕೊಳ್ಬೋದು. ಅದು ಹೇಗೆ ಅಂತ ಮುಂದ್ಗಡೆ ಹೇಳ್ತೀನಿ. ಅದಕ್ಕೂ ಮುನ್ನ ಇವ್ರನ್ನ ಇಷ್ಟಪಡುವಂಥ ಹುಡುಗನಿಗೆ ಇವರ ಕಡೆಯಿಂದ ಸಿಗ್ತಕ್ಕಂಥದ್ದು ಏನೇನೆಂದರೆ, ಒಂದನೇದಾಗಿ ಇವರ ಕಡೆಯಿಂದ ಇವರಿಗೆ ಇಷ್ಟ ಆಗುವಂಥ ಹುಡುಗನಿಗೆ ಸಿಗ್ತಕ್ಕಂಥದ್ದು ಇಲ್ಲಿ ನೋಡ್ತಕ್ಕಂಥ ಈ ಒಂದು ಹೋಂಡಾ ಕಾರು, ವೈಟ್ ಕಾರು, ಸೆಕೆಂಡ್ ಹ್ಯಾಂಡ್ ಹೋಂಡಾ ಕಾರನ್ನು ಖರೀದಿ ಮಾಡಿರ್ತಾರೆ ಇವರು. ಇದನ್ನು ಇವರ ಮನೆಯಲ್ಲಿ ಯಾರೂ ಕೂಡ ಯೂಸ್ ಮಾಡೋದಕ್ಕೆ ಬರಲ್ಲ, ಯಾಕಂದರೆ ಗಂಡು ಮಕ್ಕಳೇ ಇಲ್ಲ. ಆಗಿರೋದ್ರಿಂದ ಪ್ರಸ್ತುತ ನನ್ನನ್ನು ಮದುವೆ ಆಗುವಂಥ ಹುಡುಗನಿಗೆ ಇದನ್ನು ಕೊಡಬೇಕು ಅಂತ ಒಂದು ಉದ್ದೇಶ ಉಳ್ಳಂತಹ ಒಂದು ಮೈಂಡ್ಸೆಟ್ಟಲ್ಲಿ ಇವರು ಇಟ್ಕೊಂಡು ಇದ್ದಾರೆ ಇವರ ಮನೆ ಹತ್ರ. ಸೊ ಇದು ನಿಮಗೆ ಸಿಗುತ್ತೆ. ಎರಡನೇದಾಗಿ ಪ್ರಸ್ತುತ ಇವರ ಮನೆಯಲ್ಲಿ ಒಂದು ಗೌರವ ಸಿಗುತ್ತೆ, ಯಾಕಂದರೆ ಮನೆಯ ಮೊದಲನೇ ಗಂಡು ಆಗಿರ್ತೀರ ನೀವು, ಹಾಗಾಗಿ ಗೌರವ ಜಾಸ್ತಿ ಸಿಗುತ್ತೆ. ಸೊ ಇವರ ಮನೆಯಲ್ಲಿ ಗೌಡ್ರಾಗಿರೋದ್ರಿಂದ ನ್ಯಾಯ, ನೀತಿ ಮತ್ತು ಸಮ್ಮತಿಗೆ ಹೆಚ್ಚಿನ ಒಂದು ಸಮಯ ಕೊಡಬೇಕು ಅಂತಹ ಒಬ್ಬ ಹುಡುಗ ಆಗಿರಬೇಕು ಅಂತ ಹೇಳಿದ್ದಾರೆ. ಗೌರವಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕು, ಅಂಥವರಿದ್ದರೆ ನಮ್ಮ ಕಡೆಯಿಂದ 1 ಎಕರೆ ಗದ್ದೆ ಕೂಡ ನಾನು ಕೊಡ್ತೇನೆ ಅಂತ ಹೇಳಿರೋದು. ಸೊ ನಾನು ಆವಾಗಲೇ ಹೇಳಿದೆ, ಬ್ರೋಕರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಅಂದರೆ ಸ್ನೇಹಿತರೆ, ರಾಮಾನಂದ ಭಟ್ ಅಂತ ಬ್ರೋಕರ್ ಅವರು ಇದ್ದಾರೆ. ಡಿಸ್ಕ್ರಿಪ್ಷನಲ್ಲಿ ಜಿಮೇಲ್ ಐಡಿ ಕೊಟ್ಟಿರ್ತೇನೆ. ಸರ್ ನನಗೆ ಇವರು ಇಷ್ಟ ಆಗಿದ್ದರೆ ಹೆಚ್ಚಿನ ಮಾಹಿತಿ ಸಿಗ್ಬೋದಂತ ಮೆಸೇಜ್ ಮಾಡಿ ಅವರು ಪ್ರತಿಯೊಂದು ಮಾಹಿತಿನ ನಿಮಗೆ ಕಳಿಸ್ತಾರೆ. ಈಕೆ ಎಲ್ಲಿರೋದು, ಏನು ಕತೆ ಅಂತಂದ್ಬಿಟ್ಟು. ಇದೊಂದು 170 ರಿಂದ 75 ಒಂದು ಕಿಲೋಮೀಟ್ರ್ವರೆಗೂ ಕೂಡ ಹೋಗುವಂತಹ ಟಾಪ್ ಸ್ಪೀಡು. ಮೈಲೇಜಿಂಗ್ ಬಂದರೆ 16 ರಿಂದ 18 ಮೈಲೇಜಿಂಗ್ ಇರ್ತಕ್ಕಂತಹ ಒಂದು ಕಾರು. ಒಳಗಡೆ 5 ಸೀಟಿನ ಒಂದು ಕವರೇಜ್ ಆಗಿರ್ತಕ್ಕಂಥ ಡಿಸೈನ್ ಇದೆ. ಇದರ ಒಂದು ಕಾಂಪ್ಯಾಕ್ಟ್ ಕ್ವಾಲಿಟಿ
ಮತ್ತು ಇದರ ಇಂಟೀರಿಯರ್ ಕ್ವಾಲಿಟಿ. ಸೊ ಸ್ಟೇರಿಂಗ್ ಡಿಸೈನ್ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬಿಕಾಸ್ ನಿಮಗೂ ಕೂಡ ಇಷ್ಟ ಆಗಲಿ ಅಂತ. ಸೊ ಇಷ್ಟ ಆದರೆ ಮುಂದುವರೆದು ನೀವು ನೋಡ್ಬೋದು, ಅದನ್ನು ತೆಗೆದುಕೊಳ್ಬೋದು, ಅವ್ರ ಜೊತೆ ಸಂಬಂಧನ ಬೆಳೆಸ್ಬೋದು. ಎನಿಥಿಂಗ್ ಯು ಕ್ಯಾನ್ ಗೋ ಆ್ಯಂಡ್ ಏನೆಲ್ಲ ಮಾಡಬೇಕು ಆ್ಯಂಡ್ ಅದಕ್ಕೆ ಸಂಬಂಧಪಟ್ಟಂಗೆ ಏನೆಲ್ಲ ಮಾತುಕತೆ ಆಡಿ ನಂತರ ಇವ್ರನ್ನ ಒಪ್ಪಿಸುವಂಥ ರೀತಿ ಅವ್ರ ಬ್ರೋಕರ್ ಅವ್ರು ನಿಮ್ಮ ಜೊತೆ ಮಾತಾಡ್ತಾರೆ. ಈ ಒಂದು ಕಾರಿನ ಡಿಸೈನ್ ಮತ್ತು ಇಕ್ವಾಲಿಟಿ ಮತ್ತು ಒಂದು ಬಾಂಡಿಂಗ್ನ ನೋಡ್ತಾ ಇದ್ದರೆ ಸ್ನೇಹಿತರೆ ಚೆನ್ನಾಗಿ ಇರ್ತಕ್ಕಂಥದ್ದು. ಸೊ ಅಫ್ಕೋರ್ಸ್ ನಿಮಗೆ ಇಷ್ಟ ಆಗಿದ್ದರೆ ಮುಂದುವರೆದು ನಿಮ್ಮ ಮಾಹಿತಿಗಳನ್ನು ಅಂದರೆ ಡೀಟೇಲ್ಸ್ಗಳನ್ನು ಬ್ರೋಕರ್ ಅವ್ರಿಗೆ ಕಳಿಸೋದು ಉತ್ತಮ ಅಂತ ನಾನು ಕೂಡ ಹೇಳ್ತೇನೆ. ನನ್ನ ಸ್ಮಾಲ್ ಸಜೆಷನ್, ಮಾತಾಡಿ ಸರಿಯಾಗಿ ಕೂತ್ಕೊಂಡು ಕೋಪ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಎಲ್ಲದೂ ಕೂಡ ಒಳ್ಳೆ ಟೈಮ್ ಬಂದೇ ಬರುತ್ತೆ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಾನು ನಿಮಗೆ. ನಮಸ್ತೆ.